ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೃತ್ಯುಂಜಯ ಶ್ರೀ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸ್ವಾಮೀಜಿ ವಿರುದ್ಧವಾಗಿ ವಿಜಯಾನಂದ ಕಾಶ್ಯಪ್ಪನವರ ಕಿಡಿಕಾರಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಸ್ವಾಮೀಜಿಗಳು ಚಾರಿತ್ರ್ಯವಂತರಾಗಿದ್ರೆ ಹೆದರಬೇಕಿಲ್ಲ. ಕೋರ್ಟ್ನಿಂದ ತಡೆಯಾಜ್ಞೆಯ ಪ್ರಮೇಯ ಇರೋದಿಲ್ಲ. ಒಬ್ಬ ಮಹಿಳೆ ಸುಮ್ಮನೆ ಆರೋಪವನ್ನ ಮಾಡೋದಿಲ್ಲ. ಅಂತಹ ಕೃತ್ಯಕ್ಕೆ ಸ್ವಾಮೀಜಿ ಆಸ್ಪದ ನೀಡಿದ್ಯಾಕೆ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. 3 ಕೋಟಿ ರೂಪಾಯಿ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಒಂದು ಕಡೆ ಸ್ವಾಮೀಜಿಯವರು ನೀಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ವಿರುದ್ಧ ವಿಜಯಾನಂದ ಕಾಶ್ಯಪ್ಪನವರು ಕಿಡಿಕಾರಿದ್ದಾರೆ. ಮಸಿ ಇಲ್ಲ, ಅವನು ಸ್ವಯಂ ಗೋರಿ ತೊಡ್ಕೊಂಡ ಮಾಡಿದ್ದು ಮಾರಾಯ ಅಂತಾರಲ್ಲ, ಅವನು ತೊಡ್ಕೊಂಡ ಮಾಡಿದ್ದು ಸತ್ಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮಾಡ್ಲಾರ್ದ ಯಾಕೆ ಅವ್ರು ದೂರು ಕೊಡ್ತಾರೆ? ಕೇಳಕ್ ಬರ್ತಾರೆ, ಅವ್ರು ಯಾಕೆ ಹೊಡ್ಯಾಕ್ ಬರ್ತಾರೆ ನಿಮ್ಮನ್ನ? ಏನು ಉಚಿತ ಜನರಿಗೆ? ಯಾರ ಸ್ವಾಮೀಜಿಗಳು ಹೊಡೆಯೋದು? ಎಲ್ಲರೂ ನೋಡ್ರಿ ಪದ್ಧತಿ. ಈಗ ಅವ್ರ ನಾಯಕರು ಹೇಳ್ಯಾರಲ್ಲಪ್ಪ, ನಮ್ಮ ಸ್ವಾಮೀಜಿ ಅವ್ರು ಇದ್ದಲ್ಲಿ ಇವ್ರು ಇರ್ತಾರಂತ, ಇವ್ರು ಇದ್ದಲ್ಲಿ ಅವ್ರು ಇರ್ತಾರಂತ. ಯಾರು ಅವ? ಅದನ್ನು ಗೊಡ್ಡೇಲಿ ಅವ ಇದ್ದಲ್ಲೇ ಈ ಸ್ವಾಮಿ ಇರ್ತಾರಂತ, ಸ್ವಾಮಿ ಇದ್ದಲ್ಲಿ ಅವ ಇರ್ತಾನೆ. ಈಗ ಉತ್ತರ ಕೊಡಿ, ಕರ್ಕೊಂಡೋಗಿ ಮನೆಗೆ ಇಟ್ಕೊಳ್ಳಿ. ತಾವು ಕೂಡ ಸಿಡಿ ಬಾಂಬ್ ಸಿಡಿಸಿದ್ರಿ ಸರ್, ತಾವು ಕೂಡ ಸಿಡಿ ಬಾಂಬ್ ಸಿಡಿಸಿದ್ರಿ ಸೂಕ್ತ ಸಮಯ ಬಂದಾಗ. ನೋಡ್ರಿ, ಅನ್ಯಾಯ ಮಾಡಬಾರ್ದಂತ ನಾವು ಸುಮ್ಮನೆ. ಅನ್ಯಾಯ ತುಂಬಿದಾಗ ಏನಾಗುತ್ತೆ? ತನ ಹೊರ ಚೆಲ್ಲುತ್ತಂತ. ಅದು ಆಗ್ತಾ ಇದೆ ಅಷ್ಟೇ. ಯಾವ ಮಣ್ಣು ಮಸಿ ಇಲ್ಲ, ಅವನು ಸ್ವಯಂ ಗೋರಿ ತೊಡ್ಕೊಂಡ ಮಾಡಿದ್ದು ಮಾರಾಯ ಅಂತಾರಲ್ಲ, ಅವನು ತೊಡ್ಕೊಂಡ ಮಾಡಿದ್ದು ಸತ್ಯ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮಾಡ್ಲಾರ್ದ ಯಾಕೆ ಅವ್ರು ದೂರು ಕೊಡ್ತಾರೆ? ಕೇಳಕ್ ಬರ್ತಾರೆ, ಅವ್ರು ಯಾಕೆ ಹೊಡ್ಯಾಕ್ ಬರ್ತಾರೆ ನಿಮ್ಮನ್ನ? ಏನು ಉಚಿತ ಜನರಿಗೆ? ಯಾರ ಸ್ವಾಮೀಜಿಗಳು ಹೊಡೆಯೋದು? ಎಲ್ಲರೂ ನೋಡ್ರಿ ಪದ್ಧತಿ. ಈಗ ಅವ್ರ ನಾಯಕರು ಹೇಳ್ಯಾರಲ್ಲಪ್ಪ, ನಮ್ಮ ಸ್ವಾಮೀಜಿ ಅವ್ರು ಇದ್ದಲ್ಲಿ ಇವ್ರು ಇರ್ತಾರಂತ, ಇವ್ರು ಇದ್ದಲ್ಲಿ ಅವ್ರು ಇರ್ತಾರಂತ. ಯಾರು ಅವ? ಅದನ್ನು ಗೊಡ್ಡೇಲಿ ಅವ